ಬಟ್ ಅವಳು ತುಂಬಾನೇ ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ ಈ ಗೇಮಲ್ಲಿ. ಯಾವ ಲೆಕ್ಕಾಚಾರದಲ್ಲಿ ಇವರೆಲ್ಲ ಮಾತಾಡ್ಕೊಳ್ತಿದಾರೋ ಗೊತ್ತಿಲ್ಲ. ನಮ್ಮ ಹನುಮಣ್ಣ ಜಾಲಿ ಜಾಲಿ ತ್ರಿವಿಕ್ರಮ್ ಗೆಲ್ಲೋದಕ್ಕೆ ಇಬ್ರು ಇದ್ದಾರೆ ಕಾರಣ. ಇಬ್ರು ಟಿಕೆಟ್ ಫಿನಾಲೆಗೆ ಕನ್ಫರ್ಮ್ ಅಂತ ಹೇಳಿ ಮನೆಯವ್ರು ಎಲ್ಲರೂ ಹೇಳ್ತಿದ್ದಾರೆ ನೆಗೆಟಿವ್ ಅಂತ. ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನೀವು ನೆಗೆಟಿವ್ ಆಗಿದ್ದೀರಾ ಅಂತ. ಎಲ್ಲ ಸೇರ್ಕೊಂಡು ಚೈತ್ರಕ್ಕನ್ನ ಹಳ್ಳಕ್ ತಳ್ತಾರೆ ಅಂತಾನೆ ಹೇಳ್ಬೋದು. ಅದಕ್ಕೆ ನಮ್ ಕಡೆ ಒಂದು ಮಾತಿದೆ, ಕಳ್ಳನ್ ನಂಬಿದ್ರು ನೀವ್ ಹೇಳಿ. ಸೊ ಇನ್ನೆಲ್ಲೋ ಫೇಕ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಬೇಕಂತಾನೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾನೆ. ಗುರು ಮೋಕ್ಷಿತ ಎಷ್ಟು ಕರೆಕ್ಟ್ ಆಗಿ ಅನಲೈಸ್ ಮಾಡೋದು ಅಂತ ಅಂದ್ರೆ, ಒಂದು ಟಾಸ್ಕ್ ನ ಆಡ್ಬೇಕಾದ್ರೆ ಅಗ್ರೆಸಿವ್ನೆಸ್ ಅನ್ನೋದು ಬಂದೇ ಬರುತ್ತೆ, ಹೊಡೆದಾಟ ಬರುತ್ತೆ. ಬಟ್ ಆ ಅಗ್ರೆಸಿವ್ನೆಸ್ ಅನ್ನೋದಕ್ಕೆ ಕಾರಣ ಹಿಂದೆ ಇರುವಂತಹ ಉದ್ದೇಶ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಹೇಳ್ತಾರ, ನಾಯಿ ಬಾಲ ಡೊಂಕು ನಂಗೆ, ಮಂಜಣ್ಣನ ಬುದ್ಧಿನೂ ಕೂಡ ಡೊಂಕೆ. ಹನುಮನ್ ಗ್ರಾಫ್ ಬರ್ತಾ 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 ಇಲ್ಲಿಂದ ಎಷ್ಟು ಪೀಕಿಗೆ ಹೋಗ್ತಾ ಇದೆ ಅಂದ್ರೆ ಲಿಟ್ರಲಿ ನೋ ವರ್ಡ್ಸ್. ಸಕ್ಕತ್ತಾಗಿ ಆಡ್ತಿದ್ದಾನೆ ಹನುಮ. ನನ್ನ ಮಗ ಒಳ್ಳೆ ಮೆಂಟಲ್ ತರ ಆಡ್ತಾನೆ ಅಂತಾನೆ ಹೇಳ್ಬೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ನೋಡೋಣ ಬನ್ನಿ. ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಅನ್ನ ಕೊಟ್ಟಿರ್ತಾರೆ. ಏನಂತ ಅಂದ್ರೆ 4 ಗೂಟಗಳನ್ನ ಕೊಟ್ಟಿರ್ತಾರೆ. ಅದಕ್ಕೆ 1 2 3 4 ಅಂತ ನಂಬರ್ಗಳನ್ನ ಕೊಟ್ಟಿರ್ತಾರೆ. ಯಾರು ಟಿಕೆಟ್ ಫಿನಾಲೆಗೆ ಅರ್ಹರಾಗಿದ್ದಾರೆ ಆ 4 ಜನ ಕೂಡ ನಿಂತ್ಕೊಂಡು ಅದ್ರ ಮೇಲೆ ಆಟ ಆಡ್ಬೇಕಾಗಿರುತ್ತೆ. ಗೂಟದ ಮೇಲೆ ಅವ್ರ ಕೈಗೆ ಒಂದು ಕಡ್ಡಿನ ಕೊಟ್ಟಿರ್ತಾರೆ, ಕಡ್ಡಿಗೆ ಚೀಲನ ನೇತಾಕಿರ್ತಾರೆ. ಬಿಗ್ ಬಾಸ್ ಗೂಟದಲ್ಲಿ ಏನ್ ನಂಬರ್ನ ಕೊಟ್ಟಿರ್ತಾರೆ, ಒಂದೊಂದು ಬಜಾರ್ ಆದ್ಮೇಲೆ ಅವರು 1 4 ಅವರು ಕಾಲುಗಳನ್ನ 2 ಕಾಲನ್ನ ಇವಾಗ 1 2 3 4 ಅಂತಂದ್ರೆ 1 4 ಈ 2 ಕಾಲನ್ನ ಇಲ್ಲಿ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ. ಅಂಡ್ ಅವ್ರ ಅಕಸ್ಮಾತ್ 1 3 ಅಂತ ಹೇಳಿದ್ರು 1 3 ಈ ತರ ಅವರು ಕಾಲ್ಗಳನ್ನ ಇಟ್ಕೊಂಡು ಆಟನ ಆಡ್ಬೇಕಾಗಿರುತ್ತೆ. ಅಂಡ್ ಟಿಕೆಟ್ ಹೋಮ್ಗೆ ಯಾರ್ಯಾರೆಲ್ಲ ಇದ್ದಾರೆ ಸ್ಪರ್ಧಿಗಳು, ಅವರು ಒಮ್ಮತದಿಂದ ಬಜರ್ ಆದ್ಮೇಲೆ ಏನ್ ಮಾಡ್ಬೇಕಾಗಿರುತ್ತೆ, ಒಬ್ರು ಹೆಸರನ್ನ ಸೂಚಿಸಿ ಅವರಿಗೆ ಚೀಲಗಳನ್ನ ಏನ್ ಹಾಕಿರ್ತಾರೆ ಆಡ್ ಆನ್ ಮಾಡ್ತಾ ಹೋಗ್ಬೇಕು. ಚೀಲಗಳನ್ನ ರೈಟ್ ಆರ್ ಲೆಫ್ಟ್ ಒಟ್ಟು ಚೀಲಗಳನ್ನ ಆಡ್ ಮಾಡ್ತಾ ಹೋಗ್ಬೇಕು. ಈ ತರ ಒಂದು ಗೇಮ್ ಅನ್ನ ಕೊಟ್ಟಿರ್ತಾರೆ. ತುಂಬಾನೇ ಚೆನ್ನಾಗಿದೆ ಈ ಗೇಮ್. ಈ ಟಾಸ್ಕ್ ಅಲ್ಲಿ ಭವ್ಯ ಮಾತ್ರ ಸಖತ್ತಾಗಿ ಆಡ್ತಾಳೆ. ಎಲ್ಲರೂ ಒಮ್ಮತದಿಂದ ಭವ್ಯ 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 ಅಂತ ಹೇಳ್ಬಿಟ್ಟು ಒಂದಷ್ಟು ಚೀಲಗಳನ್ನ ಆಡ್ ಮಾಡ್ತಾರೆ. ಬಟ್ ಅವಳು ತುಂಬಾನೇ ಸ್ಟ್ರಾಂಗ್ ಅಂತ ಗೊತ್ತಾಗುತ್ತೆ ಈ ಗೇಮಲ್ಲಿ. ಅದಾದ್ಮೇಲೆ ಮೋಕ್ಷಿತಂಗೆ 1 or 2 ಚೀಲಗಳನ್ನ ಅವರು ನೇತಾ ಹಾಕ್ತಾರೆ. ಬಟ್ ಹನುಮಂತಂಗಾಗ್ಲಿ ತ್ರಿವಿಕ್ರಮ್ಗಾಗ್ಲಿ ಅವ್ರು ಯಾರು ಕೂಡ ಚೀಲಗಳನ್ನ ಹಾಕಲ್ಲ. ಏನಂತ ಹೇಳಿದ್ರೆ ಚೈತ್ರ ಹೇಳ್ತಾರೆ, ಯಾರು ವೀಕ್ ಇದ್ದಾರೆ ಅವ್ರನ್ನ ಕಳ್ಸ್ಕೊಂಡ್ ಬರೋಣ ಅಂತ. ಯಾವ ಲೆಕ್ಕಾಚಾರದಲ್ಲಿ ಇವರೆಲ್ಲ ಮಾತಾಡ್ಕೊಳ್ತಿದಾರೋ ಗೊತ್ತಿಲ್ಲ. ಯಾರು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದಾರೋ ಅವ್ರನ್ನ ಫಸ್ಟ್ ಕಳ್ಸೋದಕ್ಕೆ ನೋಡ್ಬೇಕು. ಬಟ್ ಇವ್ರು ಏನಂತಂದ್ರೆ ವೀಕ್ ಯಾರಿದಾರೋ ಅವ್ರನ್ನ ಕಳ್ಸೋದಕ್ಕೆ ನೋಡ್ತಿದ್ದಾರೆ. ಅವರ ಒಂದು ಲೆಕ್ಕಾಚಾರ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಭವ್ಯ ತುಂಬಾ ಹೊತ್ತು ಇಟ್ಕೊಂಡು ಸಕ್ಕದಾಗಿ ಗೇಮ್ ಆಡ್ತಾರೆ. ಅದಾದ್ಮೇಲೆ ಅವಳಿಗೆ ತುಂಬಾ ಹೊತ್ತು ಹೋಲ್ಡ್ ಮಾಡೋಕ್ಕಾಗಲ್ಲ, ಹಾಗಾಗಿ ಡ್ರಾಪ್ ಮಾಡ್ತಾಳೆ. ಅವಳು ಗೇಮಿಂದ ಈಚೆ ಬರ್ತಾಳೆ. ನೆಕ್ಸ್ಟ್ ಇನ್ನು 3 ಜನ ಆಡ್ತಿರ್ತಾರೆ. ನೆಕ್ಸ್ಟ್ ಮೋಕ್ಷಿನ ಟಾರ್ಗೆಟ್ ಮಾಡ್ತಾರೆ. ಅವಳ ಕೈಲೂ ಸ್ವಲ್ಪ ಹೊತ್ತು ಇಟ್ಕೊಳ್ಳೋರ್ಗು ಇಟ್ಕೊಳ್ತಾಳೆ. ಅದಾದ್ಮೇಲೆ ಅವಳಿಗೂ ಆಗಲ್ಲ, ಬಿಟ್ಟು ಬರ್ತಾಳೆ. ಇನ್ನು ಹನುಮಂತ ಮತ್ತೆ ತ್ರಿವಿಕ್ರಮ್ ಉಳ್ಕೊಂಡಿರ್ತಾರೆ. ಎಲ್ಲರೂ ಸೇರಿ ತ್ರಿವಿಕ್ರಮ್ ಅಂತ ಅಂದ್ರೆ ಭವ್ಯ ಮಾತ್ರ ಇಲ್ಲ, ನಾನು ಹನುಮಂತು, ನಾನು ಏನು ಡಿಸಿಷನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ಟಿಕ್ ಆನ್ ಆಗ್ತೀನಿ ಅಂತ ಹೇಳ್ತಾಳೆ. ಸೊ ಹಾಗಾಗಿ ಅಲ್ಲಿ ಏನಂತಂದ್ರೆ ಒಮ್ಮತ ಬರಲ್ಲ. ಅವಾಗ ನೆಕ್ಸ್ಟ್ ಡಿಸಿಷನ್ ಏನಾಗುತ್ತೆ ಅಂತಂದ್ರೆ ಉಸ್ತುವಾರಿಗೆ ಹೋಗುತ್ತೆ. ಉಸ್ತುವಾರಿ ರಜತ್ ಏನ್ ಮಾಡ್ತಾರೆ, ಹನುಮಂತಂಗೆ ಆಗ್ತಾರೆ. ಆಬ್ವಿಯಸ್ಲಿ ತ್ರಿವಿಕ್ರಮ್ ಅವನು ಫ್ರೆಂಡು, ಅವನು ಯಾವಾಗಲೂ ಫೇವರಿಸಮ್ ಮಾಡ್ತಾನೆ ಸ್ವಲ್ಪ. ಹಾಗಾಗಿ ತ್ರಿವಿಕ್ರಮ್ಗೆ ಹಾಕಲ್ಲ, ಹನುಮಂತಂಗೆ ಹಾಕಿ 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 ಹನುಮಂತು ಬೀಳೋಂಗ್ ಮಾಡ್ತಾನೆ. ಈ ಗೇಮಲ್ಲಿ ಹನುಮಂತು ಹಿಂಗೆ ಅಂತಂದ್ರೆ ಫುಲ್ಲು ಕಾಮ್ ಆ್ಯಂಡ್ ಕಂಪೋಸ್ಡ್ ಅಂತಲೇ ಹೇಳ್ಬೋದು. ಎಲ್ಲರೂ ಓಕೆ ಇದು ಟಿಕೆಟ್ ಫಿನಾಲೆ, ನಾವು ತುಂಬಾ ಸೀರಿಯಸ್ ಆಗಿ ಆಡಬೇಕು ಅಂತ ಹೇಳ್ಬಿಟ್ಟು ತುಂಬ ಕಾನ್ಸಂಟ್ರೇಟ್ ಮಾಡ್ತಿದ್ರೆ. ನಮ್ಮ ಹನುಮಣ್ಣ ಜಾಲಿ ಜಾಲಿ ನನಗೆ ಹಾಡು ಹೇಳ್ಕೊಂಡು ಆರಾಮಾಗಿ ಎಲ್ಲರೂ ನಗಿಸ್ತಾ, ಆ ಒಂದು ಸಿಚುಯೇಷನಲ್ಲೂ ಕೂಡ ಅವನೆಲ್ಲರನ್ನೂ ನಗಿಸ್ತಾ ಚೆನ್ನಾಗಿ ಅವನು ಟಾಸ್ಕ್ನ ಆಡ್ತಾನೆ ಅಂತಲೇ ಹೇಳ್ಬೋದು. ಅದಾದ್ಮೇಲೆ ಅವನಿಗೂ ಜಾಸ್ತಿ ಹೊತ್ತು ಹೋಲ್ಡ್ ಮಾಡೋಕ್ಕಾಗಲ್ಲ. ತ್ರಿವಿಕ್ರಮ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಚೀಲಗಳನ್ನ ಹಾಕಿರ್ತಾರೆ, ಹಾಗಾಗಿ ಅವನು ಡ್ರಾಪ್ ಔಟ್ ಆಗ್ತಾನೆ. ನೆಕ್ಸ್ಟ್ ಈ ಗೇಮಲ್ಲಿ ಯಾರಪ್ಪ ಫೈನಲ್ ಆಗಿ ಗೆಲ್ತಾರೆ ಅಂತಂದ್ರೆ ತ್ರಿವಿಕ್ರಮ್ ಗೆಲ್ಲೋದಕ್ಕೆ ಇಬ್ರು ಇದ್ದಾರೆ ಕಾರಣ. ಒಂದು ರಜತ್ತು, ಇನ್ನೊಂದು ಚೈತ್ರ. ಯಾಕೆಂತಂದ್ರೆ ಎಲ್ಲರೂ ತ್ರಿವಿಕ್ರಮ್ನ ಟಾರ್ಗೆಟ್ ಮಾಡೋಣ ಅಂತ ಹೇಳಿದಾಗ ಒಮ್ಮತದಿಂದ ನಾನಿಲ್ಲ, ನಾನು ಹನುಮಂತ ಅಂತ ಹೇಳ್ತಾರೆ ಚೈತ್ರಕ. ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಒಮ್ಮತ ಕೊಡದಲ್ಲೇ ಇರೋ ಕಾರಣ ರಜತ್ ಹೋಗುತ್ತೆ. ರಜತ್ ಆಬ್ವಿಯಸ್ಲಿ ತ್ರಿವಿಕ್ರಮ್ಗೆ ಸಪೋರ್ಟ್ ಮಾಡೋದ್ರಿಂದ ಹನುಮಂತಂಗೆ ಚೀಲ ಹಾಕಿ ಇಬ್ರು ಸೇರಿ ತ್ರಿವಿಕ್ರಮ್ನ ಗೆಲ್ಲಿಸ್ದಂಗೆ ಅಲ್ಲಿಗೆ ಅರ್ಥ ಬರುತ್ತೆ. ಮೊದಲೇ ರಜತ್ತು ಟಿಕೆಟ್ ಫಿನಾಲೆಗೆ ಕನ್ಫರ್ಮ್ ಆಗಿರೋದ್ರಿಂದ ಅವನಿಗೆ ಮತ್ತೆ ಈ ಟಾಸ್ಕನ್ನು ಏನು ಗೆದ್ದಿರ್ತಾರೆ ತ್ರಿವಿಕ್ರಮು, ಅವರಿಬ್ರಿಗೂ ಸೇರಿ ಒಂದು ಬ್ಲೂ ಬ್ಯಾಂಡ್ನ ಕೊಡ್ತಾರೆ. ಇಬ್ರು ಟಿಕೆಟ್ ಫಿನಾಲೆಗೆ ಕನ್ಫರ್ಮ್ ಅಂತ ಹೇಳಿ. ಇದಾದ್ಮೇಲೆ ಇನ್ನು ಯಾರು ಮಿಕ್ಕಿದ ಜನ ಇರ್ತಾರೆ, ಟಿಕೆಟ್ ಹೋಮ್ ಯಾರು ಇರ್ತಾರೆ ಅವರೆಲ್ಲ ಸೇರಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕಾಗುತ್ತೆ. ಟಿಕೆಟ್ ಫಿನಾಲೆಯಿಂದ ದೂರ ಇಡೋದಕ್ಕೆ, ಅಂದರೆ ಟಿಕೆಟ್ ಹೋಮಿಗೆ ದೂರ ಇಡೋದಕ್ಕೆ ನಾಮಿನೇಟ್ ಮಾಡಬೇಕಾಗುತ್ತೆ. ಎಲ್ಲರೂ ಸೇರ್ಕೊಂಡು ಚೈತ್ರಕ ಅಂತ ಹೇಳ್ತಾರೆ. ಧನರಾಜ್ ಹೇಳ್ತಾನೆ ಚೈತ್ರಕ, ಮೊದಲೇ ಹೇಳೋದೆ ಅವನು ಚೈತ್ರಕನ ಹೆಸರನ್ನ. ಚೈತ್ರಕನು ವಾದ ಮಂಡಿಸ್ತಾಳೆ, ಇಲ್ಲ ನನಗೆ ಯಾಕೆ ಹಂಗೆ ನಾನು ಮಂಜಣ್ಣನ ಚೂಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಅದಾದಮೇಲೆ ಬಿಗ್ ಬಾಸ್ ಕೇಳ್ತಾರೆ ಯಾರ್ಯಾರು ಒಪಿನಿಯನ್ ಏನೇನು ಹೇಳಿ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ಎಲ್ಲರೂ ಚೈತ್ರಕನ ಹೆಸರು ತಗೊಳ್ತಾರೆ. ಅದರಲ್ಲಿ ಗೌತಮಿ ಅವರು ಒಂದು ಕಾರಣವನ್ನು ಕೊಡ್ತಾರೆ. ಏನಂತ ಅಂದರೆ ಎಲ್ಲರೂ ಹೇಳ್ತಿದ್ದಾರೆ ಚೈತ್ರಕ ನೀವು ಮಾಡಿದ ಮಿಸ್ಟೇಕ್ಸ್ನ ರಿಪೀಟ್ ಮಾಡ್ತಿದ್ದೀರಾ, ಹಾಗಾಗಿ ಎಲ್ಲರೂ ಹೇಳ್ತಿದ್ದಾರೆ ಅಂತ ಅಂದರೆ ಅದೇ ಹೆಸರು ತೊಗೊಳ್ತೀನಿ, ನಿಮ್ಮನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಗೌತಮಿ ಅವರೇ, ನೀವು ಪಾಸಿಟಿವಿಟಿ ಅಂತ ಯಾವಾಗಲೂ ಅಂತಿರ್ತಾರಲ್ಲ, ಬಟ್ ಮನೆಯವರೆಲ್ಲ ಇವರು ಪಾಸಿಟಿವ್ ಅಂತ ಅಂತಾರೆ, ಬಟ್ ಇವರು ನೆಗೆಟಿವ್ ಆಗಿದ್ದಾರೆ ಅಂತ ಹೇಳಬೇಕಾದ್ರೆ ಮನೆಯವರೆಲ್ಲರೂ ಹೇಳ್ತಿದ್ದಾರೆ ನೆಗೆಟಿವ್ ಅಂತ. ನೀವು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ನೀವು ನೆಗೆಟಿವ್ ಆಗಿದ್ದೀರಾ ಅಂತ. ಯಾಕೆ ಯಾವಾಗಲೂ ವಾದ ಮಾಡ್ತೀರಾ? ಈ ಥರ ಯಾಕೆ ನೀವು ಯೋಚನೆ ಮಾಡಲ್ಲ? ನಿಮ್ಗೊಂದು ನ್ಯಾಯ, ಚೈತ್ರಕ್ಕೊಂದು ನ್ಯಾಯ. ಫೈನಲಿ ಏನೇ ಆದರೂ ಎಲ್ಲ ಸೇರಿಕೊಂಡು ಚೈತ್ರಕ್ಕನ್ನ ಹಳ್ಳಕ್ಕೆ ತಳ್ತಾರೆ ಅಂತಲೇ ಹೇಳ್ಬೋದು. ಸೊ ಚೈತ್ರಕ್ಕ ಟಿಕೆಟ್ ಫಿನಾಲೆಯಿಂದ ದೂರ ಉಳಿತಾಳೆ.
ಈ ನಾಮಿನೇಷನ್ ಪ್ರಕ್ರಿಯೆ ಮುಗಿದ್ಮೇಲೆ ಧನರಾಜು ಮತ್ತೆ ಹನುಮಂತು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಧನರಾಜು ನಾನು ತಪ್ಪು ಡಿಸಿಷನ್ ತೊಗೊಂಬಿಟ್ಟೆ ಅನ್ಸುತ್ತೆ, ಚೈತ್ರಕ್ಕನ ಹೆಸರು ತೊಗೊಂಡು ನನಗೆ ಅಲ್ಲಿ ಕನ್ಫ್ಯೂಷನ್ ಇತ್ತು, ನಾನು ದೇವರಲ್ಲಿ ಕೇಳ್ಕೊಂಡಿದ್ದೆ, ದೇವರೇ ಅಕಸ್ಮಾತ್ ನಾನು ತಗೊಂಡಿರೋ ಡಿಸಿಷನ್ ಏನಾದರೂ ತಪ್ಪಾಗಿತ್ತು ಅಂತಂದರೆ ನನ್ನ ನೆಕ್ಸ್ಟ್ ಆಟದಲ್ಲಿ ಸೋಲ್ಸಪ್ಪ, ತೊಗೊಂಡಿರೋ ಡಿಸಿಷನ್ ಕರೆಕ್ಟ್ ಆಗಿತ್ತು ಅಂತಂದರೆ ನೆಕ್ಸ್ಟ್ ಆಟದಲ್ಲಿ ಗೆಲ್ಸಪ್ಪ ಅಂತ ಕೇಳ್ಕೊಂಡಿದ್ದೆ. ಮೇ ಬಿ ನಾನು ತೊಗೊಂಡಿರೋ ಡಿಸಿಷನ್ ಸರಿ ಇಲ್ಲ ಅನ್ಸುತ್ತೆ, ಆದ ಕಾರಣ ನಾನು ಗೇಮಲ್ಲಿ ನಾನು ಸೋತೆ ಅಂತ ಹೇಳ್ಬಿಟ್ಟು ಧನರಾಜ್ ಹೇಳ್ತಾನೆ. ಅದಕ್ಕೆ ಹೇಳೋದು ಧನರಾಜ್ ಎರಡೆರಡು ಆಟ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ಎಂಟರ್ಟೈನ್ ಮಾಡ್ತಿದ್ದಾನೆ, ಬಟ್ ಒಳಗಡೆ ಚೆನ್ನಾಗಿ ಲೆಕ್ಕಾಚಾರ ಆಗ್ತಿದ್ದಾನೆ, ಮೈಂಡ್ ಗೇಮ್ ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು. ಅದಕ್ಕೆ ನಮ್ಮ ಕಡೆ ಒಂದು ಮಾತಿದೆ, ಕಳ್ಳನ್ ನಂಬಿದ್ರು ನೀವು ಹೇಳಿ, ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇವನ್ನೆಲ್ಲೋ ಫೇಕ್ ಆಗಿದ್ದಾನೆ ಅಂತ ಅನ್ಸುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಟಾಸ್ಕ್ ಅನ್ನು ಕೊಡ್ತಾರೆ ಬಿಗ್ ಬಾಸ್. ಆಬ್ವಿಯಸ್ಲಿ ರಜತ್ ಹಾಗೂ ತ್ರಿವಿಕ್ರಮ್ ಟಿಕೆಟ್ ಫಿನಾಲೆಯಲ್ಲಿ ಇರೋದ್ರಿಂದ ಅವರಿಬ್ರು ಗೇಮ್ನ ಆಡೋಂಗಿಲ್ಲ. ಹಾಗೆ ಚೈತ್ರಕ್ಕೂ ಕೂಡ ನಾಮಿನೇಟ್ ಆಗಿ ಟಿಕೆಟ್ ಫಿನಾಲೆಯಿಂದ ಹೊರಗಡೆ ಉಳಿದಿರೋದ್ರಿಂದ ಅವಳು ಕೂಡ ಗೇಮ್ನ ಆಡೋಂಗಿಲ್ಲ. ಇನ್ನು ಮಿಕ್ಕಿರೋ 6 ಜನ ಏನಿರ್ತಾರೆ ಅವರು ಗೇಮನ್ನು ಆಡ್ತಾರೆ. 2 ಟೀಮ್ ಆಗಿ ಅವ್ರನ್ನ ಸಪ್ರೇಟ್ ಮಾಡಿರ್ತಾರೆ. ಕಾಲಿಗೆ ಒಬ್ರಿಗೊಬ್ರು ಹಗ್ಗ ಕಟ್ಕೊಂಡು ಆ ಗೇಮ್ನ ಆಡಬೇಕಾಗಿರುತ್ತೆ. ಒಂದು ಪೋಲ್ನ ಇಟ್ಟಿರ್ತಾರೆ, ಪೋಲ್ಗೆ ನಂಬರ್ ಬರೆದಿರ್ತಾರೆ. ಬಿಗ್ ಬಾಸ್ ಯಾವ ನಂಬರ್ನ ಅನೌನ್ಸ್ ಮಾಡ್ತಾರೋ ಅಲ್ಲಿ ಹೋಗಿ ಬಾಲ್ಗಳು ಇಟ್ಟಿರ್ತಾರೆ, ಬಾಲ್ಗಳನ್ನ ಕನೆಕ್ಟ್ ಮಾಡಿಕೊಂಡು ಒಂದು ಬ್ಯಾಸ್ಕೆಟ್ ಕೊಟ್ಟಿರ್ತಾರೆ, ಬ್ಯಾಸ್ಕೆಟ್ ಒಳಗಡೆ ಹಾಕಬೇಕಾಗಿರುತ್ತೆ. ಸೊ ಇದನ್ನ ಚೆನ್ನಾಗೇ ಆಡ್ತಿರ್ತಾರೆ ಗೇಮ್. ಬಟ್ ಮಂಜುನಾಥ್ ತುಂಬಾನೇ ಅಗ್ರೆಸಿವ್ ಆಗಿ ಆಡ್ತಾನೆ ಈ ಗೇಮ್ನ. ಬೇಕಂತಾನೆ ಭವ್ಯನ್ ಕತ್ತಿಗೆ ಹಿಂಗೆ ಕೈ ಹಾಕೋದು, ಅವಳನ್ನ ತಳ್ಳೋದು, ಹಿಂಗೆಲ್ಲ ಮಾಡ್ತಾನೆ. ಒಂದೇ ಕಾರಣ, ಗೌತಮಿಗೆ ಅವ್ರು ಗೊತ್ತಿಲ್ಲದಲೇ ಟಚ್ ಮಾಡಿರ್ತಾರೆ ಮೂಗಿಗೆ, ಬಟ್ ಅವನು ಗೌತಮಿಗೆ ಹಾರ್ಮ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ನು ಬೇಕಂತಾನೆ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡ್ತಾನೆ ಭವ್ಯನ. ತುಂಬಾನೇ ಅನ್ಫೇರ್ ಆಗಿ ಈ ಗೇಮ್ನ ಮಂಜನ ಆಡ್ತಾನೆ. ಫೈನಲಿ ಅವ್ನು ಯಾವಾಗಲೂ ಮಾಡದೆ ಹಾಗೆ ಏನೋ ಮೋಸ ಮಾಡಿಕೊಂಡು ಮತ್ತೊಂದು ವಂಚನೆ ಮಾಡಿಕೊಂಡು ಆ ಟಾಸ್ಕ್ನ ಅವನು ವಿನ್ ಆಗ್ತಾನೆ. ಗುರು ಇದರಲ್ಲಿ ಅವನು ಮಾಡೋಣ ಇಲ್ವಾ ಅಂತ ಹೇಳ್ಬಿಟ್ಟು ನಾವು ಹಿಂಗೆ ಡೀಪಾಗಿ ನೋಡೋ ಅವಶ್ಯಕತೆ ಏನಿಲ್ಲ. ಕ್ಲಿಯರ್ ಆಗಿ ಕಾಣಿಸುತ್ತೆ ಅವನು ಬೇಕಂತಾನೆ ಅವಳನ್ನ ಟಾರ್ಗೆಟ್ ಮಾಡಿ ಅವ್ರು ಬೇಕಂತಾನೆ ಹಾರ್ಮ್ ಮಾಡಿರ್ತಾನೆ ಭವ್ಯಂಗೆ. ಅದು ನೀಟಾಗಿ ಕಾಣುತ್ತೆ ನಮಗೆ ಎಪಿಸೋಡ್ ನೋಡ್ಬೇಕಾದ್ರೆ. ಇದಾದ್ಮೇಲೆ ಮೋಕ್ಷಿತಾ ಭವ್ಯ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಾ ಇರ್ತಾರೆ, ಏನಾಯ್ತು ಅಂತ ಹೇಳ್ಬಿಟ್ಟು. ಮಧ್ಯದಲ್ಲಿ ಮಂಜಣ್ಣ ನಂದೊಂದೆಲ್ಲಿ ಇಡ್ಲಿ ಅಂತ ಬರ್ತಾನೆ, ಬಂದ್ಬಿಟ್ಟು ನಾನು ಹಂಗೆಲ್ಲ ಮಾಡಿದ್ದು ಹಿಂಗೆಲ್ಲ ಮಾಡಿದ್ದು ಅಂತ ಹೇಳ್ಬಿಟ್ಟು ತನ್ನ ವಾದನ ಹೇಳೋದಕ್ಕೆ ಅಂತ ಬರ್ತಾನೆ. ಬಟ್ ಭವ್ಯ ಮೊದಲೇ ಟ್ರಿಗರ್ ಆಗಿರ್ತಾಳೆ. ಮೋಕ್ಷಿ ನನ್ನ ತಗೊತಿದ್ದೆ, ನಾನು ಟೀ ಕುಡಿಬೇಕು, ಎದ್ಬಾ ಅಂತ ಕರೀತಾರೆ. ಅವಾಗ ನನ್ ಸರಿ ಅಂತ ಹೇಳ್ಬಿಟ್ಟು ಮಂಜಣ್ಣ ಹೇಳ್ಬೇಕಾದ್ರೆ ದೇವರನ್ನು ನೋಡಿದ್ದಾನೆ, ದೇವರನ್ನು ನೋಡ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಬರ್ತಾಳೆ ಭವ್ಯ. ಗುರು ಮೋಕ್ಷಿತಾ ಎಷ್ಟು ಕರೆಕ್ಟಾಗಿ ಅನಲೈಸ್ ಮಾಡ್ತಾಳೆ ಅಂತಂದರೆ ಅವಳು ಹೇಳ್ತಾಳೆ, ಒಂದು ಟಾಸ್ಕ್ನ ಆಡಬೇಕಾದ್ರೆ ಅಗ್ರೆಸಿವ್ನೆಸ್ ಅನ್ನೋದು ಬಂದೇ ಬರುತ್ತೆ, ಹೊಡೆದಾಟ ಬರುತ್ತೆ. ಬಟ್ ಆ ಅಗ್ರೆಸಿವ್ನೆಸ್ ಅನ್ನೋದಕ್ಕೆ ಕಾರಣ ಹಿಂದೆ ಇರುವಂತಹ ಉದ್ದೇಶ ಇಂಪಾರ್ಟೆಂಟ್ ಆಗುತ್ತೆ. ಗೌತಮಿಗೆ ಅವರು ಏನೋ ಗೊತ್ತಿಲ್ಲದಲೇ ಮೂಗಿಗೆ ಹೊಡೆದಿರ್ತಾರೆ. ಆ ಕಾರಣ ಇಟ್ಕೊಂಡು ಓಕೆ ನೀವು ಗೌತಮಿಗೆ ಹೊಡೆದಿದ್ದೀರಾ ಅಲ್ವಾ, ನಾನು ನೋಡಿ ಇವಾಗ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡು ಭವ್ಯಂಗೆ ಇಟ್ಕೊಳ್ಳೋದು, ಹೊಡೆಯೋದು, ತಳ್ಳೋದು ಈ ಥರ ಎಲ್ಲ ಮಾಡ್ತಾನೆ. ಅದೇನೋ ಹೇಳ್ತಾರಲ್ಲ, ನಾಯಿ ಬಾಲ ಡೊಂಕು, ನನಗೆ ಮಂಜಣ್ಣನ ಬುದ್ಧಿನೂ ಕೂಡ ಡೊಂಕೆ. ಅವ್ರಮ್ಮ ಅವ್ರ ಅಕ್ಕ ಯಾರು ಹೇಳಿದ್ರು ಅಷ್ಟೇ ಅವ್ನ ಬಾಲ ಡೊಂಕೆ. ಈ ನಾಯಿ ಬಾಲಕ್ಕೆ ಕೋಲ್ ಕಟ್ಟಿ ಹೆಂಗೆ ಸ್ಟ್ರೈಟ್ ಮಾಡೋಕೆ ನೋಡಿರೋ ಅದು ಹೆಂಗೆ ಡೊಂಕೋ, ಈ ಮಂಜಣ್ಣ ಹಂಗೆ ಡೊಂಕು. ಒಳ್ಳೆ ನಾಯಿ ಬಾಲದ ಥರ ಹಿಂದೆ ಗೌತಮ್ ಹಿಂದೆ ಹೋಗ್ತಾನೆ ಇರ್ತಾನೆ. ಗೌತಮೇನೂ ಅಷ್ಟೇ, ಅವ್ರ ಪಾರ್ಟ್ನರ್ ಬಂದು ಹೇಳಿದ್ರು ಕೂಡ ಬಿಡಲ್ಲ, ಅವ್ರು ಮಾತಾಡ್ಸ್ತಾರೆ ಇರೋಕ್ಕಾಗಲ್ಲ. ನಾನು ಏನೇನೋ ಅಂದ್ಕೊಂಡಿದ್ದೆ ದೂರ ಇರ್ತಾರೆ ಅಂತ ಹೇಳ್ಬಿಟ್ಟು, ಯಾವ ದೂರನೂ ಇಲ್ಲ, ಆರಾಮಾಗಿ ಮೊದಲು ಹೆಂಗಿದ್ರು ಹಂಗೆ ಮಾತಾಡ್ಕೊಂಡಿದ್ದಾರೆ. ಬಟ್ ಗೌತಮಿ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ರು ಕೂಡ ಅವಳು ಮತ್ತೆ ಹೋಗಿ ಮಾತಾಡ್ತಾ ಇದ್ದಾಳೆ. ಆಬ್ವಿಯಸ್ಲಿ ಯಾರು ವಿನ್ ಆಗ್ತಾರೋ ಅವರಿಗೆ ಒಂದು ಅಡ್ವಾಂಟೇಜ್ ಇರುತ್ತೆ, ನೆಕ್ಸ್ಟ್ ಗೇಮಲ್ಲಿ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಇದಾದ್ಮೇಲೆ ನಿನ್ನೆ ಎಪಿಸೋಡ್ನ ಲಾಸ್ಟ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಏನಪ್ಪ ಆ ಟಾಸ್ಕ್ ಅಂತ ಹೇಳಿದ್ರೆ, ಒಳ್ಳೆ ಬ್ಯಾಸ್ಕೆಟ್ ಬಾಲ್ ತರ ಇರುತ್ತೆ. ಆ ಬಾಲ್ನ ಯಾರು ಹಾಕ್ತಾರೋ ಅವರೇ ಇಟ್ಕೋಬೇಕು. ಈಗ ಜಾರು ಬಂಡಿ ತರ ಇರುತ್ತೆ, ಈ ಕಡೆಯಿಂದ ಹಾಕ್ತಾರೆ ಬಾಲ್ನ ಅಂತ ಅಂದ್ರೆ ಜಾರ್ಕೊಂಬಂದು ಬಾಲಿಗೆ ಬೀಳೋಷ್ಟರಲ್ಲಿ ಆ ಬಾಲ್ನ ಅವರೇ ಬಂದು ಕ್ಯಾಚ್ ಮಾಡಬೇಕಾಗುತ್ತೆ. ಕ್ಯಾಚ್ ಮಾಡಿದ್ಮೇಲೆ ಅಲ್ಲಿ ಒಂದು ಪೆಡೆಸ್ಟ್ರಾಲ್ನ ಇಟ್ಟಿರ್ತಾರೆ. ಆ ಪೆಡೆಸ್ಟ್ರಾಲ್ ಏನು ಒಂದು 2 ಸ್ಟಿಕ್ನ ಕೊಟ್ಟಿರ್ತಾರೆ. ಆ ಸ್ಟಿಕ್ ಮೇಲೆ ಆ ಬಾಲ್ನ ಇಟ್ಕೊಂಡು ಬ್ಯಾಲೆನ್ಸ್ ಮಾಡಿ ಒಂದು ಬ್ಯಾಸ್ಕೆಟ್ ಥರ ಕೊಟ್ಟಿರ್ತಾರೆ. ಒಂದು ಬ್ಯಾಸ್ಕೆಟ್ ಒಳಗಡೆ 2 ಬಾಲ್ನ ಹಾಕಬೇಕು, ಆ ಥರ ಬ್ಯಾಸ್ಕೆಟ್ನ 3 ಕೊಟ್ಟಿರ್ತಾರೆ. ಸೊ ಈ ಥರ ಒಂದು ಗೇಮ್ನ ಬಿಗ್ ಬಾಸ್ ಪ್ಲಾನ್ ಮಾಡಿರ್ತಾರೆ. ಇದರಲ್ಲಿ ಹನುಮ ಮತ್ತು ಮಂಜಣ್ಣ ಗೇಮ್ನ ಆಡ್ತಾರೆ. ನಿಜವಾಗ್ಲೂ ಹನುಮ ಗೇಮ್ನ ಎಷ್ಟು ಚೆನ್ನಾಗಿ ಆಡ್ತಾನೆ ಅಂತಂದರೆ, ಅದು ಮಂಜಣ್ಣನ ಕಾಂಪಿಟೇಟರ್ ಆಗಿ ನಿಂತು ಲುಂಗಿ ಕಟ್ಕೊಂಡು ಅವನು ಕುಳ್ಳುಗಿದ್ದಾನೆ, ಅವನು ಎಸಿಬೇಕು, ಎಷ್ಟು ಚೆನ್ನಾಗಿ ಆಡ್ತಾನೆ ಅಂದರೆ ಅದು ತುಂಬಾ ಸ್ಪೀಡಾಗಿ ಫಾಸ್ಟಾಗಿ ಅವನು ಒಂದು ಗೇಮ್ನ ಆಡಿ ಫಿನಿಶ್ ಮಾಡ್ತಾನೆ. ಅದರಲ್ಲೂ ಮಂಜಣ್ಣ ಅವ್ರು ಗೆದ್ದಿರೋದ್ರಿಂದ ಅವ್ರಿಗೆ ಒಂದು ಬಾಲ್ ಆಲ್ರೆಡಿ ಕೊಟ್ಟಿರ್ತಾರೆ. ಇವರು ಅದೇ 6 ಬಾಲ್ಗಳನ್ನ ಕಲೆಕ್ಟ್ ಮಾಡಬೇಕಾಗುತ್ತೆ, ಮಂಜಣ್ಣವ್ರು 5 ಬಾಲ್ ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಬಟ್ ಹನುಮ ತುಂಬ ಫಾಸ್ಟಾಗಿ ಆಡಿ ಅವನು ಅದರಲ್ಲೂ ಹಾಡು ಹೇಳ್ಕೊಂಡು ಮಾಡಿಕೊಂಡು ಚೆನ್ನಾಗೇ ಆಡ್ತಾನೆ. ಅವನು ಫಾಸ್ಟಾಗಿ ತಂದಾಗ್ತಾರೆ. ಅದಾದಮೇಲೆ ಭವ್ಯ ಮತ್ತು ಮೋಕ್ಷಿತನೂ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾರೆ. ಆ ಕೋಲ್ನ ತಗೊಂಡೋಗಿ ಸ್ಪ್ಲಿಟ್ ಮಾಡಿ ಅದನ್ನು ಅದರೊಳಗಡೆ ಅವರು ಬೇಗ ಫಿನಿಶ್ ಮಾಡಿ ಈ ಆಟದಲ್ಲಿ ಭವ್ಯ, ಮೋಕ್ಷಿತ ಆ್ಯಂಡ್ ಹನುಮ ವಿನ್ ಆಗ್ತಾರೆ. ಎಷ್ಟು ಉರ್ಸ್ತಾಳೆ ಅಂತ ಅಂದರೆ ಭವ್ಯ ಮಂಜಣ್ಣಿಗೆ ಹಿಂದೆ ಹೇಳಿರ್ತಾಳೆ ದೇವರೇ ನೋಡ್ಕೊತಾನೆ ಅಂತ. ವಿನ್ ಆದಮೇಲೆ ಎಸ್ ದೇವರು ನಮ್ಮ ಕಷ್ಟನ ನೋಡ್ಕೊಂಡು ಅಂತ ಹೇಳ್ಬಿಟ್ಟು ಫುಲ್ ಆಪೋಸಿಟ್ ಟೀಮ್ ಮಂಜಣ್ಣಿಗೆ ಚೆನ್ನಾಗಿ ಉರ್ಸ್ತಾಳೆ ಅಂತಲೇ ಹೇಳ್ಬೋದು. ಹನುಮನ್ ಗ್ರಾಫ್ ಬರ್ತಾ ಇಲ್ಲಿಂದ ಎಷ್ಟು ಪೀಕಿಗೆ ಹೋಗ್ತಾ ಇದೆ ಅಂದರೆ ಲಿಟ್ರಲಿ ನೋ ವರ್ಡ್ಸ್, ಸಕ್ಕತ್ತಾಗಿ ಆಡ್ತಿದ್ದಾನೆ ಹನುಮ. ಟಾಸ್ಕ್ ಎಲ್ಲ ಆದಮೇಲೆ ಭವ್ಯ ತ್ರಿವಿಕ್ರಮ್ ಜೊತೆ ಮಾತಾಡ್ತಾ ಕೂತಿರ್ತಾಳೆ. ಅವಾಗ ಒಂದು ಮಾತಾಡ್ತಾಳೆ. ಗೌತಮಿ ಹಿಂದಿನ ಟಾಸ್ಕಲ್ಲಿ ಹೇಳಿರ್ತಾಳೆ ಅವಳಿಗೆ ಹೊಟ್ಟೆ ನೋವಿರುತ್ತೆ ಭವ್ಯಗೆ. ಅವಳು ಏನೋ ತೋರಿಸ್ಕೊಂಬಂದು ನೆಕ್ಸ್ಟ್ ಆಟನ ಕಂಟಿನ್ಯೂ ಮಾಡ್ತಾಳೆ. ಅವಾಗ ಓಕೆ ಇವಾಗ ಹೊಟ್ಟೆ ನೋವು ಹೋಯ್ತಾ ನಿನಗೆ ಅಂತ ಹೇಳ್ಬಿಟ್ಟು ಅವಳು ವ್ಯಂಗ್ಯವಾಗಿ ಆಡ್ಕೊಳ್ಳೋ ಥರ ಹೇಳಿರ್ತಾಳೆ. ಅದನ್ನೇ ಭವ್ಯ ಹೇಳ್ತಾಳೆ ಇವಾಗ. ಓಕೆ ಇವ್ರಿಗೂ ಆಟ ಆಡಬೇಕಾದ್ರೆ ಕಾಲಿಗೆ ಏಟ್ ಬಿದ್ದು ಅದೆಲ್ಲ ಆಯಿತು. ಮತ್ತೆ ಬಂದ್ಬಿಟ್ಟು ಅವರು ಗೇಮ್ ಆಡ್ತಾರೆ, ಆಡಿ ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ. ಇವಾಗ ಅವರು ಫೇಕ್ ಅಂತ ಹೇಳ್ಬೋದಾ ನಾನು ಅಂತ ಕೇಳ್ತಾರೆ. ಅದು ಕರೆಕ್ಟ್ ವ್ಯಾಲಿಡ್ ಪಾಯಿಂಟ್ ಅಂತಲೇ ಹೇಳ್ತೀನಿ.
ಸೊ ಒಟ್ಟಾರೆ ಇವತ್ತಿನ ಗೇಮ್ಗಳು ಚೆನ್ನಾಗಿದ್ವು ಅಂತ ಹೇಳ್ಬೋದು. ಮಂಜಣ್ಣ ಮಾತ್ರ ತುಂಬಾನೇ ಖರಾಬಾಗಿ ಆಟ ಆಡ್ತಾನೆ, ನನ್ನ ಮಗ ಒಳ್ಳೆ ಮೆಂಟಲ್ ಥರ ಆಡ್ತಾನೆ ಅಂತಲೇ ಹೇಳ್ಬೋದು. ಇಷ್ಟನ್ನು ಬಿಟ್ಟರೆ ಇನ್ನೂ ಬಿಗ್ ಬಾಸು ಯಾವ್ಯಾವ ಥರ ಸರ್ದಿಯಲ್ಲಿ ಇನ್ನೂ ಎಷ್ಟು ಟಾಸ್ಕ್ಗಳನ್ನ ಕೊಡ್ತಾರೆ, ಯಾವುದು ಫೈನಲ್ ಟಾಸ್ಕ್ ಆಗುತ್ತೆ, ಯಾರು ಫಿನಾಲೆಗೆ ಸೆಲೆಕ್ಟ್ ಆಗ್ತಾರೆ, ಇದೆಲ್ಲಾನು ತುಂಬಾ ಪ್ರಶ್ನೆಗಳಿದೆ. ನಾವು ಎಪಿಸೋಡ್ ನೋಡ್ತಾ ನಮಗೆ ಆ ಒಂದು ಡೌಟ್ಸು ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ. ನೆಕ್ಸ್ಟ್ ಎಪಿಸೋಡ್ ರಿವ್ಯೂನಲ್ಲಿ ಭೇಟಿಯಾಗೋಣ. ನಮಸ್ಕಾರ.